ನಮಸ್ತೆ. ಸರ್ವರಿಗೂ ಹಿಂದಿನ ಈ ಸಂಚಿಕೆಯ ಜ್ಞಾನಾಂಜಲಿ ಕಾರ್ಯಕ್ರಮಕ್ಕೆ ಸುಸ್ವಾಗತ. ಹಿಂದಿನ 4 ಸಂಚಿಕೆಗಳಲ್ಲಿ ನಾವೆಲ್ಲರೂ ಕೂಡ ಆಧ್ಯಾತ್ಮಿಕ ಮೌಲ್ಯ ಶಿಕ್ಷಣದ ಬೇಸಿಕ್ ಫೌಂಡೇಶನ್ ಏನಿದೆ, ಯಾವುದು ಆತ್ಮದ ಬಗ್ಗೆ ನಾವು ವಿಚಾರ ಮಾಡಿದ್ವಿ. ಸೊ ಆತ್ಮದ ಏನು ಅನುಭೂತಿಯಾಗಿದೆ ಅಥವಾ ಸೆಲ್ಫ್ ರಿಯಲೈಸೇಷನ್ ಅಂತ ಏನು ಹೇಳ್ತೀವಿ, ಅದನ್ನು ನಾವೆಲ್ಲರೂ ಕೂಡ ಫೀಲ್ ಮಾಡಿದ್ವಿ. ಸೆಲ್ಫ್ ರಿಯಲೈಸೇಷನ್ ಅಂದರೆ ಏನು ಅಂತ ತಿಳ್ಕೊಂಡ್ವಿ. ಸೊ ಸ್ಪಿರಿಚುವಲ್ ಎನರ್ಜಿ ಲೈಟ್ ಫಾರ್ಮ್ ಏನಿದೆ ಅದನ್ನು ನಾವು ರಿಯಲೈಸ್ ಮಾಡ್ಕೊಂಡ್ವಿ ವಿತ್ 7 ಕ್ವಾಲಿಟೀಸ್. ಸೊ ಈ ಶರೀರನೇ ಬೇರೆ ಅಂತ ಗೊತ್ತಾಯಿತು, ಜೊತೆಗೆ ಈ ಶರೀರವನ್ನು ನಡೆಸುವಂತಹ ಆತ್ಮನೇ ಬೇರೆ ಎಂಟಿಟಿ ಅಂತ ಗೊತ್ತಾಯಿತು. ಈಗ ನಾವು ಸೋಲ್ ಕಾನ್ಷಿಯಸ್ಸಲ್ಲಿ ಇದ್ದಾಗ ಏನು ಬೆನಿಫಿಟ್ ಆಗುತ್ತೆ, ಅದೇ ನಾವು ಬಾಡಿ ಕಾನ್ಷಿಯಸ್ಸಲ್ಲಿ ಇದ್ದಾಗ ಏನೆಲ್ಲ ಲಾಸ್ ಆಗುತ್ತೆ ಅನ್ನೋದ್ರ ಬಗ್ಗೆ ವಿಚಾರ ಮಾಡೋಣ. ನಾನು ಯಾವಾಗ ಸೋಲ್ ಅಂತ ತಿಳ್ಕೊಂಡು ಅಥವಾ ಈ ಶರೀರವನ್ನು ನಡೆಸುವಂತಹ ಒಂದು ಅಭೌತಿಕ ಶಕ್ತಿ ಆತ್ಮ ಅಂತ ತಿಳ್ಕೊಂಡು ಕೆಲಸ ಕಾರ್ಯವನ್ನು ಮಾಡ್ತೀನಿ, ಅಷ್ಟು ನನ್ನಲ್ಲಿ 7 ಕ್ವಾಲಿಟೀಸ್ ಇರುತ್ತೆ. ಅದು ಶಾಂತಿ ಇರ್ಬೋದು, ಪ್ರೀತಿ ಇರ್ಬೋದು, ಶಕ್ತಿ ಇರ್ಬೋದು, ಅಥವಾ ಸಂತೋಷ ಇರ್ಬೋದು, ಆನಂದ ಇರ್ಬೋದು, ಸುಖ, ಎಲ್ಲ 7 ಕ್ವಾಲಿಟೀಸ್ನ ನಾವು ಫೀಲ್ ಮಾಡ್ತೀವಿ. ಏಕೆಂದರೆ ಹ್ಯೂಮನ್ ಬೀಯಿಂಗ್ ಅಂತ ಹೇಳಿದ್ರೇ, ಹ್ಯೂಮನ್ ಅಂದರೆ ಹ್ಯೂಮಸ್ ಅನ್ನುವಂತಹ ಲ್ಯಾಟಿನ್ ವರ್ಡಿಂದ ಬಂದಿದೆ. ಸೊ ಸಾಯಿಲ್ ಅಂತ ಹೇಳ್ತೀವಿ. ಹ್ಯೂಮಸ್ ಅಂದರೆ ಲ್ಯಾಟಿನ್ ವರ್ಡಲ್ಲಿ ಅರ್ಥ ಸಾಯಿಲ್ ಅಂತ. ಸೊ ಬೀಯಿಂಗ್ ಅಂತ ಹೇಳಿದರೆ ಸೋಲ್ ಅಂತ. ಸೊ ನಾನು ಬಾಡಿ ಅಂತ ಅಂದ್ಕೊಂಡ್ರೆ ಐನೆಸ್ ಬರುತ್ತೆ, ಅಂದರೆ ಈಗೋಯಿಸಮ್, ಅಹಂಕಾರ ಬರುತ್ತೆ. ಅದೇ ನಾನು ಸೋಲ್ ಅಂತ ತಿಳ್ಕೊಂಡಾಗ SOUL, ಅದು SOIL ಮತ್ತು SOUL ಒಂದು ಆಲ್ಫಾಬೆಟ್ಸ್ನ ನಾವು ನೋಡಿದಾಗ I ಮತ್ತು U ಮಾತ್ರ ಡಿಫ್ರೆಂಟ್ ಆಗಿದೆ. ಸೊ ನಾನು ಬಾಡಿ ಅಂದ್ಕೊಂಡ್ರೆ ಐನೆಸ್ ಬರುತ್ತೆ ಅಥವಾ ಅಹಂಕಾರ ಬರುತ್ತೆ. ಅದೇ ನಾನು ಸೋಲ್ ಅಂತ ತಿಳ್ಕೊಂಡಾಗ ಯೂನಿವರ್ಸಲ್ ಬ್ರದರ್ಹುಡ್ ಇರುತ್ತೆ, ವಿಶ್ವ ಭ್ರಾತೃತ್ವ ಇರುತ್ತೆ. ಸೊ ಅದಕ್ಕೋಸ್ಕರ ನಾನು ಎಷ್ಟು ಆತ್ಮ ಅಂತ ತಿಳ್ಕೊಳ್ತೀನಿ, ಎಲ್ಲ ಆತ್ಮಗಳು ಕೂಡ ಒಬ್ಬ ತಂದೆಯ ಮಕ್ಕಳು, ನಾವೆಲ್ಲ ಸಹೋದರವರು ಅಥವಾ ವಿಶ್ವ ಭ್ರಾತೃತ್ವ, ವಸುದೈವ ಕುಟುಂಬಕ್ಕೆ ಅನ್ನುವಂಥ ಫೀಲಿಂಗ್ ಇರುತ್ತೆ. ಸೊ ನಾನು ಆತ್ಮ ಅಂತ ತಿಳ್ಕೊಂಡಾಗ ಪಂಚೇಂದ್ರಿಯಗಳು ನನ್ನ ಕಂಟ್ರೋಲ್ನಲ್ಲಿರುತ್ತೆ. ನನ್ನ ಕಣ್ಣಿಂದ ಯಾವುದೇ ತಪ್ಪಾಗಲ್ಲ, ಹಾಗೆ ನನ್ನ ಬಾಯಿಂದ ಯಾವುದು ಮೌಲ್ಯಗಳಿಗೆ ವಿರುದ್ಧವಾದಂತಹ ಶಕ್ತಿಗಳನ್ನು ನಾನು ನುಡಿಸಲ್ಲ. ಹಾಗೆಯೇ ನನ್ನ ಇಂದ್ರಿಯಗಳಿಂದ ಯಾವುದೇ ಮಿಸ್ಟೇಕ್ಗಳು ಆಗಲ್ಲ. ಹಾಗೆ ನನ್ನ ಮನಸ್ಸು ಕೂಡ ನನ್ನ ಕಂಟ್ರೋಲ್ನಲ್ಲೇ ಇರುತ್ತೆ. ಮನಸ್ಸು ಕೂಡ ನೆಗೆಟಿವ್ ಥಿಂಕಿಂಗ್ ಮಾಡಲ್ಲ, ನೆಗೆಟಿವ್ ಎನರ್ಜಿ ನನ್ನ ಹತ್ರ ಇರೋದಿಲ್ಲ. ಮನಸ್ಸು ಸದಾಕಾಲ ಸಕಾರಾತ್ಮಕವಾಗಿಯೇ ಆಲೋಚಿಸುತ್ತೆ. ಇನ್ನೊಬ್ಬರ ಬಗ್ಗೆನೂ ಕೂಡ ಅವರಲ್ಲಿ ಎಷ್ಟೇ ಅಕಸ್ಮಾತ್ ನೆಗೆಟಿವ್ ಕ್ವಾಲಿಟೀಸ್ ಇದ್ದರೂ ಕೂಡ ಅವರಲ್ಲಿರುವಂತಹ ಸ್ಪೆಷಾಲಿಟೀಸ್ನೇ ನೋಡ್ತೀವಿ, ಅಂದರೆ ಪಾಸಿಟಿವ್ ಕ್ವಾಲಿಟೀಸ್ನ ನೋಡ್ತೀವಿ. ಸೊ ಇಡೀ ಜಗತ್ತನ್ನೇ ಪಾಸಿಟಿವ್ ಆಗಿ ನೋಡೋದಕ್ಕೆ ನಾವು ಶುರು ಮಾಡ್ತೀವಿ. ಸೊ ನಾವು ಸೋಲ್ ಕಾನ್ಷಿಯಸ್ಸಲ್ಲಿ ಇದ್ದಾಗ ನಮಗೆ ಪಾಸಿಟಿವ್ ಆ್ಯಟಿಟ್ಯೂಡ್ ನ್ಯಾಚುರಲಿ ಇರುತ್ತೆ. ಮತ್ತು ಸಂಬಂಧಗಳಲ್ಲೂ ಕೂಡ ಸಾಮರಸ್ಯ ಇರುತ್ತೆ. ಅದು ಫ್ಯಾಮಿಲಿ ರಿಲೇಷನ್ಶಿಪ್ ಇರ್ಬೋದು ಅಥವಾ ಪ್ರೊಫೆಷನಲ್ ಆಗಿರ್ಬೋದು, ಎಲ್ಲ ಸಂಬಂಧಗಳಲ್ಲೂ ಕೂಡ ಒಂದು ಸಾಮರಸ್ಯ ಇರುತ್ತೆ. ಸಂಬಂಧಗಳಲ್ಲಿ ತುಂಬಾ ಒಂದು ಶಾಂತಿ ಮತ್ತು ಖುಷಿ ಅನ್ನುವಂಥದ್ದು ನೆಲೆಸಿರುತ್ತೆ, ನಂಬಿಕೆ ಅನ್ನುವಂಥದ್ದು, ಪ್ರತಿಯೊಂದು ಮೌಲ್ಯಗಳು ಅಡಕವಾಗಿರುತ್ತೆ. ಅಂದರೆ ಈ ಆಧ್ಯಾತ್ಮಿಕ ಮೌಲ್ಯಗಳು ಆತ್ಮದಲ್ಲಿ ಇದ್ದಾಗ ಸೊ ಬೇರೆ ಅನೇಕ ಪ್ರಕಾರದ ಪ್ರೊಫೆಷನ್ಗೆ ಸಂಬಂಧಪಟ್ಟಿರುವಂಥ ಮೌಲ್ಯಗಳು ನಮ್ಮದಾಗತ್ತೆ. ಅದು ಕೌಟುಂಬಿಕ ಮೌಲ್ಯಗಳಾಗಿರ್ಬೋದು, ಅಥವಾ ವ್ಯಾವಹಾರಿಕ ಮೌಲ್ಯಗಳಾಗಿರ್ಬೋದು, ಅಥವಾ ಎಜುಕೇಷನ್ ಸಂಬಂಧಪಟ್ಟಂಥ ಮೌಲ್ಯಗಳಾಗಿರ್ಬೋದು. ಸೊ ಎಲ್ಲ ಮೌಲ್ಯಗಳು ಕೂಡ ನಮ್ಮದಾಗಿರುತ್ತೆ, ಎಲ್ಲ ಲಿವಿಂಗ್ ವ್ಯಾಲ್ಯೂಸ್ ನಮ್ಮಲ್ಲಿರುತ್ತೆ. ಮತ್ತು ನಾನು ಸೋಲ್ ಅಂತ ತಿಳ್ಕೊಂಡಾಗ ನನ್ನಲ್ಲಿ ಆತ್ಮವಿಶ್ವಾಸ ವೃದ್ಧಿಯಾಗತ್ತೆ, ನನ್ನ ಬಗ್ಗೆ ನನಗೆ ಕಾನ್ಫಿಡೆನ್ಸ್ ಇನ್ಕ್ರೀಸ್ ಆಗುತ್ತೆ, ಮತ್ತು ವಿಲ್ ಪವರ್ ಕೂಡ ಜಾಸ್ತಿ ಆಗುತ್ತೆ. ವಿಲ್ ಪವರ್ ಇನ್ಕ್ರೀಸ್ ಆಗುತ್ತೆ, ಡಿಟರ್ಮಿನೇಷನ್ ಜಾಸ್ತಿ ಆಗುತ್ತೆ.
ಸೊ ಇಡೀ ದಿನದ ನನ್ನ ರುಟೀನ್ ಲೈಫ್ ಏನಿದೆ, ದಿನಚರಿ ನಂದು ಸುಗಮವಾಗಿ ನಡೀತಾ ಇರುತ್ತೆ. ಎವ್ರಿ ಸ್ಟೆಪ್ಪಲ್ಲಿ ನಮಗೆ ಸಕ್ಸಸ್ ಆಗ್ತಾ ಇರುತ್ತೆ. ಬಾಡಿನೂ ಕೂಡ ಹೆಲ್ದಿ ಆಗಿರುತ್ತೆ. ಯಾಕೆಂದರೆ ಸೋಲ್ ಅಂತ ತಿಳ್ಕೊಂಡಾಗ 7 ಕ್ವಾಲಿಟೀಸ್ ನಮ್ಮ ಬಾಡಿಗೆ ಏನು ಎಫೆಕ್ಟ್ ಆಗುತ್ತೆ, ಆರ್ಗನ್ಸ್ ಕೂಡ ಹೆಲ್ತಿ ಆಗಿರೋ ಕಾರಣ ಇಡೀ ಬಾಡಿನೇ ಹೆಲ್ತಿ ಆಗಿರುತ್ತೆ. ಸೊ ಐಮ್ ಹ್ಯಾವಿಂಗ್ ಆಲ್ ದ 4 ಟೈಪ್ಸ್ ಆಫ್ ಹೆಲ್ತ್. ಫಿಸಿಕಲಿನೂ ಹೆಲ್ದಿ ಆಗಿರ್ತೀನಿ, ಮೆಂಟಲಿನೂ ಹೆಲ್ದಿ ಆಗಿರ್ತೀನಿ, ಸೋಷಿಯಲಿ ಹೆಲ್ದಿ ಆಗಿರ್ತೀನಿ, ಅಂದರೆ ಸಾಮಾಜಿಕ ಆರೋಗ್ಯನೂ ಇರುತ್ತೆ, ಸ್ಪಿರಿಚುವಲ್ ಹೆಲ್ತ್ ಕೂಡ ಇರುತ್ತೆ, ಆಧ್ಯಾತ್ಮಿಕ ಆರೋಗ್ಯ, ಹಾಗೆ ಎಮೋಷನಲ್ ಹೆಲ್ತ್ ಕೂಡ ಇರುತ್ತೆ. ನನ್ನ ಭಾವನೆಗಳು ಕೂಡ ಚೆನ್ನಾಗಿರುತ್ತೆ. ಜೊತೆಗೆ ಫೈನಾನ್ಷಿಯಲ್ ಹೆಲ್ತ್ ತಾನಾಗೆ ಸಿಗುತ್ತೆ. ಏಕೆಂದರೆ ನನ್ನಲ್ಲಿ ಒಳ್ಳೆತನವೇ ಇದ್ದಾಗ ನ್ಯಾಚುರಲಿ ನನಗೆ ಫೈನಾನ್ಸ್ ಅನ್ನುವಂಥದ್ದು ನನಗೆ ಎಷ್ಟು ಅವಶ್ಯಕತೆ ಇದೆಯೋ ಅದು ಖಂಡಿತ ನನಗೆ ಸಿಕ್ಕೇ ಸಿಗುತ್ತೆ. ಸೊ ಹೆಲ್ತು ಇರುತ್ತೆ, ವೆಲ್ತು ಇರುತ್ತೆ, ಜೊತೆಗೆ ಹ್ಯಾಪಿನೆಸ್ ಕೂಡ ಇರುತ್ತೆ. ನನ್ನ ಜೀವನ ಸುಖ ಸಂತೋಷದಿಂದ ಕೂಡಿರುತ್ತೆ. ಸೊ ಅದರ್ವೈಸ್ ನಾನೇನಾದರೂ ನನ್ನ ಶರೀರ ಈ ಒಂದು ಇನ್ಸ್ಟ್ರೂಮೆಂಟ್ ಈ ಬಾಡಿ ಕಾನ್ಷಿಯಸ್ಸಲ್ಲಿ ಇದ್ದಾಗ ನಾನು ಇದಕ್ಕೆ ತದ್ವಿರುದ್ಧವಾಗಿರುತ್ತೆ. ಅಂದರೆ ಆರೋಗ್ಯ ಎಲ್ಲ ಅಪ್ಸೆಟ್ ಆಗುತ್ತೆ, ಫಿಸಿಕಲ್ ಹೆಲ್ತ್ ಕೂಡ ಇರೋದಿಲ್ಲ. ನಾನು ಶರೀರ ಅಂದ್ಕೊಂಡಾಗ ಸೊ ಶರೀರದ ಬಗ್ಗೆನೇ ನಾವು ವಿಚಾರ ಮಾಡ್ತಾ ಅದ್ರ ಬಗ್ಗೆನೇ ನಾವು ಜಾಸ್ತಿ ಗಮನ ಕೊಟ್ಟಾಗ ನನ್ನಲ್ಲಿ ಪಂಚ ವಿಕಾರಗಳು ಅಥವಾ ಅರಿಷಟ್ ವರ್ಗಗಳೇನಿದೆ ಅದು ಜಾಸ್ತಿ ಆಗುತ್ತೆ. ಏಕೆಂದರೆ ಶರೀರ ಆಗಿರೋದೇ ಪಂಚತತ್ವಗಳಿಂದ. ಸೊ ಅದರಿಂದ ನನ್ನಲ್ಲಿ ವಿಕಾರಗಳು ಕೂಡ ಜಾಸ್ತಿ ಆಗುತ್ತೆ. ಅದು ಕೋಪ ಇರ್ಬೋದು, ಅಥವಾ ಇಚ್ಛೆಗಳಾಗಿರ್ಬೋದು, ಅಥವಾ ಲೋಭ ಇರ್ಬೋದು, ಅಥವಾ ಇನ್ನೊಬ್ಬರ ಬಗ್ಗೆ ಜಲಸಿ ಪಡುವಂಥದ್ದು, ಕಾಂಪಿಟೇಷನ್ ಇರ್ಬೋದು, ಅಥವಾ ಇನ್ನೊಬ್ಬರ ಪಾತ್ರ ಜೊತೆಗೆ ನನ್ನ ಪಾತ್ರವನ್ನು ಹೋಲಿಸ್ಕೊಳ್ಳುವಂಥದ್ದಾಗಿರ್ಬೋದು, ಅಥವಾ ಇನ್ನೊಬ್ಬರನ್ನ ಕ್ರಿಟಿಸೈಸ್ ಮಾಡೋದಿರ್ಬೋದು, ಅಥವಾ ಗಾಸಿಪ್ ಮಾಡುವಂಥದ್ದು. ಅಂದರೆ ಎಲ್ಲ ನೆಗೆಟಿವ್ ಕ್ವಾಲಿಟೀಸ್ ಏನಿದೆ ಅದೆಲ್ಲ ಸೊ ನಮ್ದಾಗ್ಬಿಡತ್ತೆ. ನಾನು ಶರೀರ ಅಂತ ಅಂದ್ಕೊಂಡೇ ಕಾರ್ಯ ಮಾಡ್ತಾ ಇದ್ರೆ ಸೊ ಎಲ್ಲ ಆರೋಗ್ಯ ಅಪ್ಸೆಟ್ ಆಗಿಬಿಡುತ್ತೆ. ಮಾನಸಿಕವಾಗಿ ಕೂಡ ನನ್ನ ಆರೋಗ್ಯ ಹೊರಟೋಗ್ಬಿಡುತ್ತೆ. ಅದಕ್ಕೆ ಎಷ್ಟು ಸಾಧ್ಯನೋ ಅಷ್ಟು ನಾನು ಸೋಲ್ ಅಂತ ತಿಳ್ಕೊಂಡು ನಾನು ಕೂಡ ಆತ್ಮ ಜ್ಯೋತಿಯಾಗಿದ್ದೀನಿ. ಬೇರೆಯವ್ರನ್ನ ನೋಡಬೇಕಾದ್ರೂ ಕೂಡ ಆತ್ಮಿಕ ದೃಷ್ಟಿಯಲ್ಲಿ ನೋಡಿದಾಗ ಅವರು ಎಷ್ಟೇ ಕೆಟ್ಟವರಾಗಿದ್ರೂ ಕೂಡ ನನ್ನ ಆ ಒಂದು ಆತ್ಮಿಕ ದೃಷ್ಟಿಯಿಂದ, ನನ್ನ ಒಂದು ಗುಡ್ ವಿಷಸ್ಸಿಂದ ಅವರಿಂದನೂ ಕೂಡ ನನಗೆ ಒಂದು ಒಳ್ಳೆಯ ವೈಬ್ರೇಷನ್ ಬರುತ್ತೆ. ಸೊ ಅದಕ್ಕೆ ನಾವೆಷ್ಟು ಸಾಧ್ಯನೋ ಅಷ್ಟು ಸೋಲ್ ಕಾನ್ಷಿಯಸ್ಸಲ್ಲಿ ಇರುವಂಥದ್ದು. ಹಾಗೆ ಈಗ ನಾನು ಆತ್ಮ ಅಂತ ತಿಳ್ಕೊಂಡ್ವಿ. ಈಗ ಆತ್ಮ ಎಲ್ಲಿಂದ ಬಂದಿದೆ, ಈಗ ಪುನಃ ಎಲ್ಲಿಗೆ ಹೋಗಬೇಕಾಗಿದೆ? ಹೇಳ್ತಾರೆ ಅಲ್ಲಿ ಇದೆ ನಮ್ಮ ಮನೆ, ಇಲ್ಲಿ ಬಂದೆ ಸುಮ್ಮನೆ ಅಂತ. ಶೇಕ್ಸ್ಪಿಯರ್ ಕೂಡ ಹೇಳಿದರು, ದಿಸ್ ವರ್ಲ್ಡ್ ಈಸ್ ಲೈಕ್ ಎ ಡ್ರಾಮಾ ಸ್ಟೇಜ್ ಅಂತ. ಈ ಡ್ರಾಮಾ ಒಂದು ಸ್ಟೇಜ್ ಅಂದಮೇಲೆ ನಾವೆಲ್ಲರೂ ಕೂಡ ಪಾತ್ರಧಾರಿಗಳು. ಪಾತ್ರಧಾರಿಗಳು ಅಂದಮೇಲೆ ಎಲ್ಲಿಯೋ ನಮ್ಮದು ಮನೆ ಇರಬೇಕು. ಹಾಗಾದರೆ ಆ ಮನೆ ಯಾವುದು? ನಮ್ಮ ನಿಜವಾದಂಥ ಮನೆ ಯಾವುದು? ಸೊ 3 ಲೋಕಗಳಿರುವಂಥದ್ದು. ಒಂದು ಯಾವುದು ನಾವು ಸ್ಥೂಲ ಲೋಕದಲ್ಲಿ ಪಾತ್ರ ಮಾಡ್ತಿದ್ದೀವಿ, ಇದಕ್ಕೆ ಕಾರ್ಪೊರಿಯಲ್ ವರ್ಲ್ಡ್ ಅಂತಾರೆ, ಅಥವಾ ಸ್ಥೂಲ ಲೋಕ ಅಂತ ಹೇಳ್ತಾರೆ. ಇಲ್ಲಿ ಎವ್ರಿ ಡೇ ಎವ್ರಿ ಮಿನಿಟ್ ಪರಿವರ್ತನೆ ಆಗ್ತಾ ಇರುತ್ತೆ, ಅಥವಾ ಟ್ರಾನ್ಸ್ಫಾರ್ಮೇಷನ್ ಆಗ್ತಾ ಇರುತ್ತೆ. 5 ಎಲಿಮೆಂಟ್ಸಿಂದ ಇರುವಂತಹ ಜಗತ್ತು, ಗಾಳಿ, ನೀರು, ಭೂಮಿ, ಬೆಂಕಿ, ಆಕಾಶ, ಪ್ರಕೃತಿಯಿಂದ ಇರುವಂತಹ ಈ ಭೌತಿಕವಾದ ಜಗತ್ತು. ಇದರ ನಂತರ 2ನೇ ಲೋಕಕ್ಕೆ ಸೂಕ್ಷ್ಮ ಲೋಕ ಅಂತ ಹೇಳ್ತಾರೆ. ನಂತರ ಯಾವುದು 3ನೇದು ಯಾವುದಾಗಿದೆ, ಆತ್ಮಗಳ ಲೋಕ ಅಥವಾ ಶಾಂತಿಧಾಮ ಅಂತ ಹೇಳ್ತಾರೆ, ಅಥವಾ ಸೋಲ್ ವರ್ಲ್ಡ್ ಅಥವಾ ಇನ್ಕಾರ್ಪೊರಿಯಲ್ ವರ್ಲ್ಡ್ ಅಂತಲೂ ಹೇಳ್ತಾರೆ. ಆತ್ಮಗಳ ಲೋಕ ಏನಿದೆ ಅದು ಸೂರ್ಯ, ಚಂದ್ರ, ನಕ್ಷತ್ರ ಎಲ್ಲವನ್ನ ದಾಟಿ, ಸೂಕ್ಷ್ಮ ಲೋಕವನ್ನು ಕೂಡ ದಾಟಿ ಅತ್ಯಂತ ದೂರದಲ್ಲಿರುವಂಥ ಸ್ಥಾನ ಯಾವುದು, 6ನೆಯ ಮಹಾತತ್ವ ಅಂತ ಹೇಳ್ತೀವಿ. ಅಲ್ಲಿ 5 ಎಲಿಮೆಂಟ್ಸ್ ಇರೋದಿಲ್ಲ, ಅಂದರೆ ಪಂಚತತ್ವಗಳು ಅಥವಾ ಪಂಚಭೂತಗಳು ಇರೋದಿಲ್ಲ. ಗಾಳಿ, ನೀರು, ಭೂಮಿ, ಬೆಂಕಿ, ಆಕಾಶ ಇದ್ಯಾವುದು ಕೂಡ ಇರೋದಿಲ್ಲ. ಅಲ್ಲಿ ಇರುವಂಥದ್ದು 6ನೆಯ ಮಹಾತತ್ವ, ಅದಕ್ಕೆ ಬ್ರಹ್ಮ ಅಂತ ಹೇಳ್ತಾರೆ. ಆ ಸ್ಥಾನ ಗೋಲ್ಡನ್ ರೆಡಿಶ್ ಕಲರಿಂದ ತುಂಬಿರುತ್ತೆ, ಅಥವಾ ಕೆಂಪು ಹೊಂಬಣ್ಣದಿಂದ ಕೂಡಿರುತ್ತೆ.
ತಾವು ನೋಡಿರ್ಬೋದು, ಸೂರ್ಯ ಮುಳುಗಿದಾಗ ಅಥವಾ ಸೂರ್ಯ ಹುಟ್ಟಿದಾಗ ಆಕಾಶ ಯಾವ ಬಣ್ಣ ಇರುತ್ತೆ, ಗೋಲ್ಡನ್ ರೆಡ್ಡಿಶ್ ಕಲರ್, ಅದೇ ಬಣ್ಣ ಈ ಒಂದು ಆತ್ಮಗಳ ಲೋಕದ ಬಣ್ಣ ಆಗಿರುತ್ತೆ. ಅಂದರೆ ಬ್ರಹ್ಮ ತತ್ವ ಏನಿದೆ ಅದು ಗೋಲ್ಡನ್ ರೆಡ್ಡಿಶ್ ಕಲರ್ ಇಂದ ಕೂಡಿರುತ್ತೆ. ಈ ಆತ್ಮಗಳ ಲೋಕದಲ್ಲಿ ಆತ್ಮಗಳು ನಕ್ಷತ್ರಗಳ ರೂಪದಲ್ಲಿ ಪ್ರಕಾಶಮಯವಾಗಿ ಹೊಳಿತಾ ಇರುತ್ತೆ. ಈ ಒಂದು ಆತ್ಮಗಳ ಲೋಕಕ್ಕೆ ಪ್ರತಿಯೊಂದು ಧರ್ಮದವರು ಒಂದೊಂದು ಹೆಸರಿನಿಂದ ಐಡೆಂಟಿಫೈ ಮಾಡಿದ್ದಾರೆ. ಹಿಂದೂ ಧರ್ಮದಲ್ಲಿ ಆತ್ಮಗಳ ಲೋಕಕ್ಕೆ ಶಾಂತಿಧಾಮ ಅಂತ ಹೇಳ್ತಾರೆ. ಏಕೆಂದರೆ ಸಂಪೂರ್ಣ ಅಲ್ಲಿ ಶಾಂತಿ ಅನ್ನುವಂಥದ್ದು ತುಂಬಿದೆ. ಸ್ವೀಟ್ ಸೈಲೆನ್ಸ್ ಹೋಮ್ ಅಂತ ಹೇಳಲಾಗುತ್ತೆ. ಹಾಗೆ ಅದಕ್ಕೆ ಪರಮಧಾಮ ಅಥವಾ ಪರಂಧಾಮ ಅಂತಲೂ ಕೂಡ ಹೇಳಲಾಗುತ್ತೆ. ಪರಮ ಅಥವಾ ಪರಂಧಾಮ ಅಂದರೆ ಹೈಯೆಸ್ಟ್, ಎಲ್ಲದಕ್ಕಿಂತ ಹೈಯೆಸ್ಟ್ ಪ್ಲೇಸ್ ಅಂತ ಹೇಳಲಾಗುತ್ತೆ. ಹಾಗೆ ಕ್ರಿಶ್ಚಿಯನ್ ಧರ್ಮದಲ್ಲಿ ಪರಲೋಕ ಅಂತ ಹೇಳ್ತಾರೆ, ಅಥವಾ ಹೈಯೆಸ್ಟ್ ಹೆವೆನ್ಲಿ ಅಬೋರ್ಡ್ ಅಂತಲೂ ಕೂಡ ಹೇಳ್ತಾರೆ. ಅದಕ್ಕೆ ಕ್ರಿಶ್ಚಿಯನ್ಸ್ ಅಲ್ಲಿ ಪ್ರೇಯರ್ ಮಾಡಬೇಕಾದ್ರೆ ಹೇಳ್ತಾರೆ, ಓ ಪರಲೋಕದಲ್ಲಿರುವಂತಹ ತಂದೆಯೇ ಅಂತ. ಹಾಗೆ ಮುಸ್ಲಿಮ್ಸ್ ಧರ್ಮದಲ್ಲೂ ಕೂಡ ರೂಹಾನಿ ದುನಿಯಾ ಅಂತ ಹೇಳ್ತಾರೆ. ಅಂದರೆ ರೂಹ್ ಅಂದರೆ ಆತ್ಮ, ಆತ್ಮಗಳ ಲೋಕಕ್ಕೆ ರೂಹಾನಿ ದುನಿಯಾ ಅಂತ ಮುಸ್ಲಿಮ್ಸ್ ಧರ್ಮದಲ್ಲಿ ಹೇಳ್ತಾರೆ. ಹಾಗೆ ಸಿಖ್ ಧರ್ಮದಲ್ಲಿ ಸಚ್ಖಂಡ್ ಅಂತ ಹೇಳ್ತಾರೆ, ಸತ್ಯ ಲೋಕ ಅಂತ ಅವ್ರು ಹೇಳ್ತಾರೆ. ಹಾಗೆ ಬೌದ್ಧ ಧರ್ಮದಲ್ಲಿ ಆತ್ಮಗಳ ಲೋಕಕ್ಕೆ ನಿರ್ವಾಣಧಾಮ ಅಂತ ಹೇಳ್ತಾರೆ. ಯಾವುದೇ ಶಬ್ದವಿಲ್ಲದ ನಿಶಬ್ದವಾದ ಜಗತ್ತು, ಅದಕ್ಕೋಸ್ಕರ ನಿರ್ವಾಣಧಾಮ ಅಂತ ಹೇಳ್ತಾರೆ. ಹಾಗೆ ಜೈನ ಧರ್ಮದಲ್ಲಿ ಆತ್ಮಗಳ ಲೋಕಕ್ಕೆ ಮುಕ್ತಿಧಾಮ ಅಥವಾ ಮೋಕ್ಷಧಾಮ ಅಂತಲೂ ಕೂಡ ಹೇಳ್ತಾರೆ. ಅಂದರೆ ಎಲ್ಲ ಬಾಂಡೇಜಸ್ ಏನಿದೆ ಅಥವಾ ಬಂಧನಗಳೇನಿದೆ ಎಲ್ಲದರಿಂದ ಮುಕ್ತ ಆಗಿರುವಂಥ ಸ್ಥಾನ, ಅಂದರೆ ಬಿಡುಗಡೆ ಆಗಿರುವಂಥದ್ದು, ಅದಕ್ಕೆ ಮುಕ್ತಿಧಾಮ ಅಂತಲೂ ಕೂಡ ಹೇಳ್ತಾರೆ. ಒಟ್ಟಿನಲ್ಲಿ ಆತ್ಮಗಳ ಲೋಕವನ್ನು ಎಲ್ಲ ಧರ್ಮದವರು ಕೂಡ ಒಂದೊಂದು ಹೆಸರಿನಿಂದ ಕರೆದಿದ್ದಾರೆ. ಆದರೆ ಒಂದೊಂದು ಹೆಸರಿಗೂ ಕೂಡ ಅರ್ಥ ಇದೆ. ಸೊ ಹಾಗಾಗಿ ಆತ್ಮಗಳ ಲೋಕ ಯಾವುದು ನಮ್ಮ ಮೋಸ್ಟ್ ಲವ್ಲಿ ಹೋಮ್ ಆಗಿದೆ, ಅಥವಾ ಸ್ವೀಟ್ ಸೈಲೆನ್ಸ್ ಹೋಮ್ ಏನಾಗಿದೆ ಅದೇ ನಮ್ಮ ನಿಜವಾದಂಥ ಮನೆ. ಆತ್ಮವೆಂಬ ಜ್ಯೋತಿ ಅಥವಾ ನಕ್ಷತ್ರ ಈ ಸ್ಥೂಲ ಲೋಕದಲ್ಲಿ ಬಂದು ತನ್ನ ಸಂಸ್ಕಾರಕ್ಕೆ ಅನುಗುಣವಾಗಿ ಈ ಶರೀರವನ್ನು ಪಡೆದುಕೊಂಡು ಈ ಸೃಷ್ಟಿ ಎಂಬ ನಾಟಕ ರಂಗದಲ್ಲಿ ಪಾತ್ರ ಮಾಡ್ತಾ ಇದೆ. ನಮ್ಮ ಜೀವನದಲ್ಲಿ ಬರುವಂಥ ಸಮಸ್ಯೆಗಳನ್ನು ನಾವೇನಾದರೂ ಎದುರಿಸ್ಬೇಕು ಅಂತ ಇದ್ರೆ, ಸೊ ನಾನು ಸದಾಕಾಲ ಕೆಲವೊಂದು ಪಾಯಿಂಟ್ಸನ್ನು ನೆನಪಿಟ್ಕೊಂಡಿದ್ರೆ ನನಗೆ ಅದು ಸಮಸ್ಯೆಗಳು ಅಂತ ಅನಿಸಲ್ಲ, ಹಗುರವಾಗಿ ಅದನ್ನು ಪಾರು ಮಾಡ್ತೀವಿ. ಒಂದು, ಈ ಸೃಷ್ಟಿ ಒಂದು ನಾಟಕ ರಂಗ, ಇಲ್ಲಿ ಪ್ರತಿಯೊಂದು ಆತ್ಮ ತನ್ನದೇ ಪಾತ್ರವನ್ನು ಅಭಿನಯಿಸ್ತಾ ಇದೆ. ಸೊ ನಾವು ನಮ್ಮ ಪಾತ್ರವನ್ನು ಇನ್ನೊಬ್ಬರ ಪಾತ್ರ ಜೊತೆಗೆ ಹೋಲಿಸ್ಕೋಬಾರ್ದು. ಅಕಸ್ಮಾತ್ ನಾವೇನಾದರೂ ಇನ್ನೊಬ್ಬರ ಪಾತ್ರ ಜೊತೆಗೆ ನನ್ನ ಪಾತ್ರವನ್ನು ಕಂಪೇರ್ ಮಾಡಿಕೊಂಡ್ರೆ, ಸೊ ಅದು ನನ್ನನ್ನು ನಾನು ಇನ್ಸಲ್ಟ್ ಮಾಡಿಕೊಂಡ ಹಾಗೆ, ನನ್ನ ಪಾತ್ರದ ಬಗ್ಗೆ ನಾನೇ ನಿಂದನೆ ಮಾಡ್ದಂಗೆ ಆಗುತ್ತೆ. ಅದಕ್ಕೋಸ್ಕರ ನನ್ನ ಪಾತ್ರ ಕರೆಕ್ಟಾಗಿ ಅಭಿನಯಿಸ್ಬೇಕೇ ಹೊರತು ಇನ್ನೊಬ್ಬರ ಪಾತ್ರ ಬಗ್ಗೆ ಕಂಪ್ಯಾರಿಷನ್ ಇರಬಾರ್ದು. ಹಾಗೆ ಈ ಸೃಷ್ಟಿ ಒಂದು ಗೆಸ್ಟ್ ಹೌಸ್ ಆಗಿದೆ, ನಾವೆಲ್ಲರೂ ಕೂಡ ಅತಿಥಿಗಳು. ಸೊ ಒಂದಲ್ಲ ಒಂದು ದಿನ ಪ್ರತಿಯೊಬ್ಬರು ಕೂಡ ವಾಪಸ್ ಅವ್ರ ಮನೆಗೆ ಅವರು ಹೋಗಲೇಬೇಕು. ಗೆಸ್ಟ್ ಅಂತ ತಿಳ್ಕೊಂಡಾಗ್ಲೂ ಕೂಡ ಯಾವುದ್ರ ಬಗ್ಗೆನೂ ಕೂಡ ನಮಗೆ ಅಟ್ಯಾಚ್ಮೆಂಟ್ ಅನ್ನುವಂಥದ್ದು ಬರೋದಿಲ್ಲ. ಹಾಗೆ ಈ ಸೃಷ್ಟಿ ಅಥವಾ ಈ ನಾಟಕ ರಂಗ ಏನಿದೆ, ಈ ಸೃಷ್ಟಿ ಒಂದು ಪ್ಲೇ ಗ್ರೌಂಡ್ ಅಂತಲೂ ಹೇಳ್ತೀವಿ. ನಾವೆಲ್ಲರೂ ಕೂಡ ಪ್ಲೇಯರ್ಸ್. ಇದು ಒಂದು ಗೇಮ್ ಥರ ನಾವು ಆಟವನ್ನು ಆಡ್ತಾ ಇದ್ದೀವಿ. ಈ ಗೇಮಲ್ಲಿ ಸೋಲಾಗ್ಬೋದು, ಗೆಲುವಾಗ್ಬೋದು, ಎರಡನ್ನೂ ಕೂಡ ಒಂದೇ ರೀತಿಯಲ್ಲಿ ಸ್ವೀಕಾರ ಮಾಡಬೇಕು. ಹಾಗೆ ಈ ಸೃಷ್ಟಿ ಒಂದು ಜರ್ನಿ ಅಂದರೆ ಪ್ರಯಾಣ. ಈ ಪ್ರಯಾಣದಲ್ಲಿ ಸೊ ನಾವೆಲ್ಲ ಪ್ಯಾಸೆಂಜರ್ಸ್ ಆಗಿದ್ದೀವಿ. ಸೊ ನಮ್ಮ ಸ್ಟೇಷನ್ ಬಂದಾಗ ನಾವು ಇಳಿಯುವಂಥದ್ದು. ಸೊ ಈಗ ನಾವು ಆತ್ಮದ ಒಂದು ನಿಜವಾದಂಥ ಮನೆಯನ್ನು ಅರ್ಥ ಮಾಡ್ಕೊಂಡ್ವಿ. ಥ್ಯಾಂಕ್ ಯು. ಓಂ ಶಾಂತಿ.